ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಇವತ್ತು ನನ್ನ ಮಗಳು ಇವಾಗ ಮಧ್ಯಾಹ್ನ ಊಟ ಆಯಿತು. ಅವಳು ನಿದ್ದೆ ಮಾಡ್ತಿಲ್ಲ. ಸೊ ನಾನು ಪರ್ಪಲಿಂದ ಕೆಲವು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ. ನಾನು ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ 1 ವೀಕ್ ಆಯಿತು. ಸೊ ಮಗು ಇರೋದ್ರಿಂದ ಅವಳನ್ನ ನೋಡ್ಕೊಳೋದೇ ಇತ್ತು. ನಾನು ಇದು ಓಪನ್ ಮಾಡಿರಲಿಲ್ಲ. ಸೊ ಇವಾಗ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ಅವಳು ಇಲ್ಲೇ ಸೈಡಲ್ಲಿ ಮಲ್ಕೊಂಡು ನೋಡ್ತಾ ಇದ್ದಾಳೆ. ಒಂದು ಶ್ಯಾಂಪು ಬೇಕಿತ್ತು ಆ್ಯಂಡ್ ಮೋರೋವರ್ ಒಂದು ಆಯಿಲು ಆ್ಯಂಡ್ ಒಂದು ಮಾಯ್ಶ್ಚರೈಸರ್ ಇಷ್ಟು ಬೇಕಿತ್ತು ಆ್ಯಂಡ್ ಒಂದು ಹೇರ್ ಸ್ಪ್ರೇ ಆರ್ಡ್ರ್ ಮಾಡಿದ್ದೆ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಇವಾಗ. ಸೊ ಇದು ಪರ್ಪಲಲ್ಲಿ ಆರ್ಡ್ರ್ ಮಾಡಿದ್ರೆ ಐ ಲವ್ ದ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ವೆರಿ ಯುನೀಕ್ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನಾನು ನೋಡಿರೋದ್ರ ಪ್ರಕಾರ ಪರ್ಪಲಲ್ಲಿ ಇವಾಗ ಶ್ಯಾಂಪು ಬಾಟಲ್ ಓಪನ್ ಮಾಡ್ತೀನಿ. ನನ್ನ ಕೈಗೆ ಏನೂ ಸಿಗಲಿಲ್ಲ. ಬೇಬಿದು ನೇಲ್ ಸೀಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಟೈಪ್ಸ್ ಓಪನಿಂಗ್ ಇದೆ. ಒಂದು ಬಂದುಬಿಟ್ಟು ಪಂಪು ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಇನ್ನೊಂದು ಕ್ಯಾಪಲ್ಲಿ ಸಮೇತ ಕೊಟ್ಟಿದ್ದಾರೆ. ಇವಾಗೆಲ್ಲರೂ ಕ್ಯಾರಿ ಮಾಡ್ತಿದ್ದೀರಾ, ಇದನ್ನು ಬೇರೆಯವ್ರಿಗೆ ತೊಗೊಂಡೋಗ್ತೀರಾ, ಬ್ಯಾಗಲ್ಲಿ ಇಟ್ಕೊತಿದ್ದೀರಾ ಅನ್ನುವಾಗ ಯು ಕ್ಯಾನ್ ಯೂಸ್ ದ ಕ್ಯಾಪ್. ಪಂಪ್ ಸ್ಟೈಲು ಅದೊಂದು ಕೊಟ್ಟಿದ್ದಾರೆ ವಿತ್ ಪಂಪು. ಆ್ಯಂಡ್ ನಾನು ಇದುವರೆಗೂ ಯಾವ ಶ್ಯಾಂಪು ಬಾಟಲು ಈ ಥರ 2 ಕ್ಯಾಪ್ ಇರೋದು ನೋಡಿರಲಿಲ್ಲ. ಸೊ ಇದು ಯುನೀಕ್ ಆಗಿದೆ. ಮೇ ಬಿ ಚೆನ್ನಾಗಿರ್ಬೋದು. ನಾನು ಯೂಸ್ ಮಾಡಿ ಆಮೇಲೆ ನೋಡಬೇಕು. ಇದನ್ನು ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದು. ಇದರಲ್ಲಿ ನಾನು ಪ್ಯಾರಬನ್ ಫ್ರೀ ಬೇಕಿತ್ತು ನನಗೆ ಮೇಯ್ನಾಗಿ, ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಗ್ಸಿಯೋಮ್ ಆಯುರ್ವೇದ ಪ್ರೈವೇಟ್ ಲಿಮಿಟೆಡ್ ಇವರು ಇಂಟ್ರೊಡ್ಯೂಸ್ ಮಾಡಿರೋದು. ಇದು ಮುಕ್ತಿ ಗೋಲ್ಡ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಅಂತ. ಸೊ ದ MRP ಬಂದುಬಿಟ್ಟು 240 ರೂಪೀಸ್ ಇದೆ. ಆ್ಯಂಡ್ ಇದು 400 ml ಬಾಟಲು. ಸ್ಮೆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರು ವೈಟ್ ಇದೆ. ಆ್ಯಂಡ್ ಪಂಪ್ ಸ್ಟೈಲ್ ಇದು ಹಾಕ್ತಾಯಿದ್ದೀನಿ. ಸೊ ಇದು ರೆಡಿ ಟು ಯೂಸ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇದನ್ನ ಲವ್ ದಿಸ್ ಸ್ಮೆಲ್ ತುಂಬ ಚೆನ್ನಾಗಿದೆ. ಇದು ಆಲೋವೆರಾ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಆಯಿಲ್ ಬೇಕಾಗಿತ್ತು ಒಂದು. ಸೊ ರೋಸ್ಮೆರಿ ಆಯಿಲು ಇದರ ಕಂಪ್ಲೀಟ್ ನೇಮ್ ಬಂದುಬಿಟ್ಟು ಸ್ಟೆಮ್ ಡಿಸ್ಟಿಲ್ಡ್ ರೋಸ್ಮೆರಿ ಚಂಪಿ ಆಯಿಲ್ ಫಾರ್ ಹೇರ್ ಗ್ರೋತ್ ಅಂತಿದೆ. ಸೊ ದಿಸ್ ಇಸ್ 23+ ಲಕ್ಸುರಿಯಸ್ ಆಯಿಲ್ ಇನ್ಕ್ಲೂಡೆಡ್. ಆ್ಯಂಡ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೆಕ್ಸ್ಚರ್ ಕೂಡ ಅಷ್ಟು ತಿಕ್ಕಾಗಿಲ್ಲ. ಸೊ ಕೊಕೊನೆಟ್ ಆಯಿಲ್ ಅಷ್ಟು ಟೆಕ್ಸ್ಚರಲ್ಲಿದೆ. ಆ್ಯಂಡ್ ಇದು ಬಾಟಲ್ ಓಪನಿಂಗ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಕ್ಯೂಟ್ ಇಟ್ ಇಸ್. ಇದು ಫುಲ್ ಕ್ಯಾಪ್ ಸಮೇತ ಓಪನ್ ಮಾಡ್ಬೋದು. ಆ್ಯಂಡ್ ಫ್ರಂಟಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ. ಅದನ್ನು ತಿರುಗಿಸಿದ್ರೆ ಓಪನ್ ಆಗುತ್ತೆ. ಅದನ್ನು ಉಲ್ಟಾ ತಿರುಗಿಸಿದ್ರೆ ಸೊ ಕ್ಲೋಸ್ ಆಗುತ್ತೆ. ಸೊ ದಿಸ್ ಕಮ್ಸ್ ಅರೌಂಡ್ 325 ರೂಪೀಸ್. ಆ್ಯಂಡ್ ಇದು ML ಬಂದುಬಿಟ್ಟು ಎಷ್ಟು ML ಇದೆ? 105 ML ಇದೆ. ರೋಸ್ಮೆರಿ ಆಯಿಲ್ ನಾನು ಮನೇಲೇ ಮಾಡಿಕೊಂಡು ಯೂಸ್ ಮಾಡಿದ್ದೆ. ಸೊ ಇದು ನನಗೆ ಹೊಸದು. ಸೊ ಐ ವಿಲ್ ಟ್ರೈ ದಿಸ್ ಆಲ್ಸೋ. ಇವಾಗ ನಾನು ನೆಕ್ಸ್ಟ್ ಐಟಮ್ ಓಪನ್ ಮಾಡ್ತಿರೋದು ಇದು ಫಾಕ್ಸ್ಟೇಲ್ ಅವ್ರದ್ದು ಸೂಪರ್ ಗ್ಲೋ ಮಾಯ್ಶ್ಚರೈಸರ್ ಆ್ಯಂಡ್ ವಿಟಮಿನ್ C 15 ml ಬಾಟಲು. ದಿಸ್ ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಇದು ಪಂಪ್ ಸ್ಟೈಲ್ ಮಾಯ್ಶ್ಚರೈಸರು. ಸೊ ನಾನು ಟ್ರೈ ಮಾಡ್ತಿದ್ದೀನಿ, ಇದು ಬರ್ತಾಯಿಲ್ಲ. ಸೊ ಇದರ ಪ್ರೈಸ್ ಬಂದುಬಿಟ್ಟು 199 ರೂಪೀಸು. 15 ml ಇರುತ್ತೆ ಇದು. ಇದನ್ನು ಸಹ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ರೈಸ್ ವಾಟರ್, ಫರ್ಮೆಂಟೆಡ್ ರೈಸ್ ವಾಟರ್. ಇದನ್ನು ಸ್ಕಿನ್ಗೆ ಮತ್ತು ಹೇರ್ಗೆ ಯೂಸ್ ಮಾಡ್ಬೋದು. ಫಾರ್ ಹೇರ್ ಆ್ಯಂಡ್ ಸ್ಕಿನ್ ಅಂತ ಇದೆ. ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಲೈಟ್ ವೈಟ್ ಆ್ಯಂಡ್ ಮಿಸ್ಟ್ ಸ್ಪ್ರೇ ಬಾಟಲ್ ಇದು. ಈ ಬಾಟಲು ತುಂಬ ಕ್ಯೂಟಾಗಿದೆ. ಇದರಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಉಲ್ಟಾ ಪ್ರೆಸ್ ಮಾಡಿದ್ರೆ ಅದು ಸ್ಪ್ರೇ ಮಾಡಲಿಕ್ಕಾಗೋದಿಲ್ಲ. ಆ್ಯಕ್ಚುಲಿ ಇದು ನಾನು ಆರ್ಡ್ರ್ ಮಾಡಿರೋದಲ್ಲ. ರೈಸ್ ವಾಟರ್, ಫರ್ಮೆಂಟೆಡ್ ರೈಸ್ ವಾಟರ್ ಅಂತ ಹೇರ್ ಸ್ಪ್ರೇ ಐತಲ್ಲ, ಅದು ನಾನು ಆರ್ಡ್ರ್ ಮಾಡಿರೋದಲ್ಲ. ಅದು ಆ್ಯಕ್ಚುಲಿ ಇವು 3 ಆರ್ಡ್ರ್ ಮಾಡಿರೋದಕ್ಕೆ ಅದು ಕಾಂಪ್ಲಿಮೆಂಟ್ರಿ ಆಗಿ ಬಂದಿರೋ
ಐಟಮ್ ಅದು. ಇವಾಗ ನಾನು ಇದು ಪಂಪ್ ಸ್ಟೈಲ್ ಮಾಯ್ಶ್ಚರೈಸರ್ ಇದೆಲ್ಲ ಅದು ಓಪನ್ ಮಾಡಿ ನೋಡಿದೆ. ಸ್ಮೆಲ್ ವಾಸ್ ವೆರಿ 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 ಗುಡ್. ಒಂಥರ ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಮಗು ಆದಮೇಲೆ ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇದನ್ನು ಆರ್ಡ್ರ್ ಮಾಡಿರೋದಕ್ಕಾದ್ರೂ ಇದನ್ನ ಯೂಸ್ ಮಾಡಿ ಟೈಮ್ ಮಾಡಿಕೊಳ್ಬೇಕು. ಸೊ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ಸ್ಮೆಲ್ ಇತ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಇದನ್ನ ಯೂಸ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆಲ್ಪ್ಸ್ ರೋಸ್ಮೆರಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರ ಸ್ಮೆಲ್ ಬಂದ್ಬಿಟ್ಟು ಮಿಂಟ್ ಸ್ಮೆಲ್ ಬರುತ್ತೆ ಸ್ವಲ್ಪ. ಸೊ ತುಂಬ ಸೂದಿಂಗ್ ಸ್ಮೆಲ್ ಇದೆ. ಇದು ತುಂಬ ಚೆನ್ನಾಗಿದೆ. ಅಂದರೆ ಯು ಫೀಲ್ ರಿಫ್ರೆಶ್ಡ್. ಸ್ಮಾಲ್ ನಾಬ್ ಇರೋದ್ರಿಂದ ಸೊ ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೇರ್ಗೆ ಹಾಕ್ಕೊಳ್ಬೋದು, ಇಲ್ಲ ಕೈಗೆ ಹಾಕ್ಕೊಂಡು ಕೂಡ ಹಾಕ್ಕೊಳ್ಬೋದು. ಇವತ್ತು ರಾಮನವಮಿ ಆಗಿದ್ದರಿಂದ ನಾವು ಟೆಂಪಲ್ಗೆ ಹೊಟ್ಟಿದ್ವಿ. ಸೊ ಇವಾಗ ನಾನು ಆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಆ್ಯಂಡ್ ಸ್ಮೆಲ್ ವೈಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಆಯ್ಲಿ ಅನಿಸ್ತು. ಮೇ ಬಿ ಡ್ರೈ ಆಗ್ಬೋದು ಅಂದ್ಕೊಂಡು ನಾನು ಹಾಕ್ಕೊಂಡೆ. ಆಮೇಲೆ ಸೊ ಹೇರ್ ವೆಟ್ ಇದ್ದಿದ್ದರಿಂದ ನಾನು ಫರ್ಮೆಂಟೆಡ್ ರೈಸ್ ವಾಟರ್ ಇತ್ತಲ್ಲ ಆ ಹೇರ್ ಸ್ಪ್ರೇನು ಟ್ರೈ ಮಾಡಿದೆ. ಸೊ ಸ್ಮೆಲ್ ಇದ್ರದ್ದೇನು ಅಂತ ಸೆಂಟೆಡ್ ಸ್ಮೆಲ್ ಇಲ್ಲ. ಹೇರ್ ಒಣಗಿದ ಮೇಲೆ ತುಂಬ ಸಾಫ್ಟ್ ಅನ್ನಿಸ್ತು. ಆ್ಯಂಡ್ ಶ್ಯಾಂಪು ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲ್ಗೆ ನಂಗೆ ಇಷ್ಟ ಆಯಿತು. ಇಲ್ಲಿಗೆ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ. ನಿಮಗೆಲ್ಲ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಬೋದು. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.